ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಅರ್ಚನಾ. ಇವತ್ತು ನಾನು ಬಾಳೆ ಹೂವಿಂದ ಒಂದು ಡ್ರೈ ಅಥವಾ ಸುಕ್ಕ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ನಾನು ಇದನ್ನು ನೋಡಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೇನೆ. 20 ರುಪೀಸ್ ಅಥವಾ 30 ರುಪೀಸಿಗೆಲ್ಲ ಸಿಗ್ತದೆ. ಹಾಗೆ ಇದು ಫ್ರೆಶ್ ಸಿಕ್ಕಿದರೆ ಮನೆಯಲ್ಲೇ ತುಂಬ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಮೊದಲಿಗೆ ನಾನು ಇದನ್ನು ನೈಫ್ನ ಸಹಾಯದಿಂದ ಚಿಕ್ಕ ಚಿಕ್ಕದಾಗಿ ಕೊಚ್ಚಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ದೊಡ್ಡದಾದರೆ ಕೂಡ ಏನೂ ತೊಂದರೆ ಇಲ್ಲ, ಮಾಡ್ಬೋದು. ನನಗೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ, ಅದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಈಗ ನಾವು ಕಟ್ ಮಾಡಿ ಆಯಿತು. ಈಗ ನೆನೆಸಿಟ್ಟಂಥ ಕಡಲೆಯನ್ನು ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ನಾವು ಏನು ಕಟ್ ಮಾಡಿದ್ದೇವಲ್ಲ ಬಾಳೆ ಹೂವು, ಅದನ್ನು ಚೆನ್ನಾಗಿ ತೊಳೆದು 2ರಿಂದ 3 ಸಲ ಒಟ್ಟಿಗೆ ನಾನು ಕುಕ್ಕರಲ್ಲಿ ಬೇಯಿಸ್ತೇನೆ. ಅದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರಲ್ಲಿ ಒಂದು 2 ವಿಜಿಲಾದರೆ ಸಾಕು. ನಾವು ಮಸಾಲವನ್ನು ರೆಡಿ ಮಾಡುವ. ನೋಡಿ, ಮಸಾಲಕ್ಕೆ ಏನೆಲ್ಲ ಬೇಕು ಅಂತ ನಾನು ಹೇಳ್ತೇನೆ. 4ರಿಂದ 5 ಕೆಂಪು ಮೆಣಸು, 1 ಚಮಚದಷ್ಟು ಕೊತ್ತಂಬರಿ, 1 ಚಮಚದಷ್ಟು ಬೆಲ್ಲ, ಚಿಟಿಕೆಯಷ್ಟು ಮೆಂತೆಕಾಳು, 1 ಚಿಟಿಕೆಯಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಅರಶಿನ, ಒಂದು ಚಿಕ್ಕ ಕಪ್ನಲ್ಲಿ ತುರಿದ ತೆಂಗಿನಕಾಯಿ ಒಂದು ಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತರಿ ಪೌಡ್ರ್ ಮಾಡಬೇಕು. ಇದಕ್ಕೆ ಈಗ ನಾವು ತೆಂಗಿನಕಾಯಿಯನ್ನು ಹಾಕುವ. ನೀರು ಹಾಕಲಿಕ್ಕಿಲ್ಲ. ತೆಂಗಿನಕಾಯಿ ಹಾಕಿದ ಮೇಲೆ ರುಬ್ಬಿದ ಮಸಾಲ ನೋಡಿ ಈ ರೀತಿ ಕಾಣ್ತದೆ. ಜಾಸ್ತಿ ನೀರು ತೆಂಗಿನಕಾಯಲ್ಲೇ ಇರ್ತದಲ್ಲ, ಹಾಗೆ ಫುಲ್ಲು ಫೈನ್ ಪೌಡ್ರ್ ಆಗಲಿಲ್ಲ, ಸಾಧಾರಣ ಸ್ವಲ್ಪ ಅಂಟಿದೆ. ಈಗ ನಾವು ಅದು ಕುಕ್ಕರಲ್ಲಿ ಇಟ್ಟಿದ್ವಲ್ಲ ಬಾಳೆ ಹೂವು ಮತ್ತು ಕಡಲೆ, ಅದು ಬೆಂದಿದೆ. ಅದರಲ್ಲಿ ಸ್ವಲ್ಪ ನೀರಿತ್ತು, ಅದನ್ನು ನಾನು ಜಾರಲ್ಲಿ ಹಾಕಿ ತೆಗೆದೆ. 1 ಹೆಚ್ಚಿದ ಈರುಳ್ಳಿ, 7ರಿಂದ 8 ಕರಿಬೇವಿನ ಸೊಪ್ಪು, 1 ಸ್ಪೂನ್ ಸಾಸಿವೆ, 3 ಹೆಸಳು ಬೆಳ್ಳುಳ್ಳಿ, ಇದಿಷ್ಟು ನಮಗೆ ಒಗ್ಗರಣೆ ಹಾಕಲಿಕ್ಕೆ ಬೇಕು. ಈಗ ಒಂದು ಬಾಣಲೆ ಅಥವಾ ಪ್ಯಾನಲ್ಲಿ 1/2 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ, ಬಿಸಿ ಆದಮೇಲೆ 1 ಸ್ಪೂನಷ್ಟು ಸಾಸಿವೆ, 3 ಹೆಸರು ಬೆಳ್ಳುಳ್ಳಿ, 7ರಿಂದ 8 ಕರಿಬೇವಿನ ಸೊಪ್ಪು, 1 ಹೆಚ್ಚಿದ ಈರುಳ್ಳಿ, ಇದಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಸ್ಮೂತ್ ಆದಮೇಲೆ ನಾವು ಬೇಯಿಸಿಟ್ಟಿರುವಂಥ ಕಡಲೆ ಮತ್ತು ಬಾಳೆ ಹೂವನ್ನು ಹಾಕಬೇಕು. ಹಾಕಿ ಇದು ಆಯಿಲಲ್ಲಿ ಸ್ವಲ್ಪ ಬೇಯಲಿ. ಯಾಕಂದರೆ ಬಾಳೆ ಹೂವು ಸ್ವಲ್ಪ ಕಹಿ ಬರ್ತದೆ, ಅದರದ್ದು ಕನೇರು ಅಂತ ಹೇಳ್ತಾರಲ್ಲ, ಅದರಿಂದ ಅದು ಒಂದು 2ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ಅಥವಾ ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿ. ಇದಾದಮೇಲೆ ಇದಕ್ಕೆ ನಾವು ಮಾಡಿಟ್ಟಿರುವಂಥ ಮಸಾಲವನ್ನು ಹಾಕಬೇಕು. ನೋಡಿ, ಮಸಾಲ ಹಾಕಿ ಮಿಕ್ಸ್ ಮಾಡಿದ್ದೇನೆ ನಾನು. ನೀರು ಸೇರಿಸ್ತಾ ಇಲ್ಲ ಇಲ್ಲಿ ನೋಡಿ, ಫುಲ್ಲು ಡ್ರೈ ಉಂಟಲ್ಲ, ನಾನು ಹೀಗೆ ಬಿಸಿ ಮಾಡ್ತಾ ಇದ್ದೇನೆ. ಮಸಾಲ ಎಲ್ಲ ಸ್ವಲ್ಪ ಬಿಸಿ ಆಗಬೇಕಲ್ಲ, ಕುದಿಬೇಕು. ಇದನ್ನು ನಾನು ಸ್ಲೋ ಫ್ಲೇಮಲ್ಲಿ 5ರಿಂದ 6 ನಿಮಿಷ ಹಾಗೆ ಬಿಡ್ತೇನೆ, ಆವಾಗ ಎಲ್ಲ ಬಿಸಿ ನೋಡಿ. ಈಗ ಕಡಲೆ ಮತ್ತು ಬಾಳೆ ಹೂವಿನ ಡ್ರೈ ಅಥವಾ ಸುಕ್ಕ ರೆಸಿಪಿ ರೆಡಿಯಾಗಿದೆ. ಈ ಪಲ್ಯವನ್ನು ನೀವು ರೈಸ್ ಅಥವಾ ಚಪಾತಿ ಇದ್ರ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದರದ್ದು ಬೆನಿಫಿಟ್ಸನ್ನು ನೀವು ಗೂಗಲ್ ಮಾಡಿದರೆ ಗೊತ್ತಾಗ್ತದೆ ನಿಮಗೆ ಏನೇನು ಬೆನಿಫಿಟ್ಸ್ ಇದೆ ಬಾಳೆ ಹೂವಿಂದ ಅಂತ. ಈ ರೆಸಿಪಿ ಜಾಸ್ತಿ ಕಷ್ಟ ಏನಿಲ್ಲ, ತುಂಬ ಈಸಿ, ಯಾರು ಕೂಡ ಮಾಡ್ಬೋದು. ಅಡುಗೆ ಗೊತ್ತಿಲ್ಲದವ್ರು ಕೂಡ ಮಾಡ್ಬೋದು. ಯಾಕಂದರೆ ನಾವು ಡೈಲಿ ಬೇಸಿಸಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡ್ತೇವೆ ಅಲ್ಲ ಅಡುಗೆ, ಅದೇ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯೂಸ್ ಮಾಡಿರೋದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.